ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇತ್ತೀಚೆಗೆ ಆರಂಭವಾದ ಹಾಸನಾಂಬ ದೇವಿ ದರ್ಶನ ಇದೀಗ ಮುಕ್ತಾಯವಾಗಿದೆ. ಅಕ್ಟೋಬರ್ 17ರಂದು ಹಾಸನಾಂಬ ದರ್ಶನಕ್ಕೆ ಪದ್ಮಶ್ರೀ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಹೋಗಿದ್ರು. ಆದರೆ ಅವರನ್ನ ದರ್ಶನಕ್ಕಾಗಿ 2 ಗಂಟೆಗಳ ಕಾಲ ಕಾಯುವಂತೆ ಜಿಲ್ಲಾಡಳಿತ ಮಾಡಿದೆ ಎಂಬ ಆರೋಪ ಇದೀಗ ಕೇಳಿ ಬಂದಿದೆ. ಸಾಲುಮರದ ತಿಮ್ಮಕ್ಕರವರು ಬರುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಅಕ್ಟೋಬರ್ 16ರಂದೇ ಮಾಹಿತಿ ನೀಡಿದ್ರು. ಆದರೂ ಅವರಿಗೆ ಸರಾಗ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿರಲಿಲ್ಲ ಎಂಬ ಆರೋಪಗಳು ಇದೀಗ ಕೇಳಿ ಬಂದಿದೆ. ಇನ್ನು ಹಾಸನಾಂಬ ದರ್ಶನಕ್ಕೆ ಆಗಮಿಸಿದ್ದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರನ್ನು 2 ಗಂಟೆಗಳ ಕಾಲ ಪ್ರವೇಶ ದ್ವಾರದ ಬಳಿಯೇ ಬಿಸಿಲಿನಲ್ಲಿ ನಿಲ್ಲಿಸಿ ಅಗೌರವ ತೋರಿಸಲಾಗಿದೆ ಎಂದು ಸಾಕುಪುತ್ರ ಉಮೇಶ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಳೆದ 20 ವರ್ಷದಿಂದಲೂ ಸಹ ಸಾಲುಮರದ ತಿಮ್ಮಕ್ಕ ಹಾಸನಾಂಬ ದರ್ಶನಕ್ಕೆ ಬರ್ತಾ ಇದ್ದು, ಸರ್ಕಾರ ಅವರಿಗೆ ಸಂಪುಟ ದರ್ಜೆ ಸ್ಥಾನವನ್ನ ನೀಡಿ ವಾಹನ ವ್ಯವಸ್ಥೆಯನ್ನು ಸಹ ಕಲ್ಪಿಸಿರುವ ಕಾರಣ ದರ್ಶನಕ್ಕೆ ಬರುವ ಸಂಗತಿಯನ್ನ ಅಕ್ಟೋಬರ್ 16ರಂದೇ ಜಿಲ್ಲಾಡಳಿತಕ್ಕೆ ತಿಳಿಸಲಾಗಿತ್ತು. ನಿಗದಿತ ಸಮಯಕ್ಕೆ ಸಾಲುಮರದ ತಿಮ್ಮಕ್ಕ ಅವರು ದರ್ಶನಕ್ಕೆ ಬಂದಿದ್ದಾರೆ. ಆದರೂ ಸಹ ಪ್ರವಾಸಿ ಮಂದಿರದಿಂದ ಶಿಷ್ಟಾಚಾರದ ವಾಹನದಲ್ಲಿಯೇ ತೆರಳಬೇಕು ಎಂದು ಜಿಲ್ಲಾಧಿಕಾರಿ ಮಂಜುನಾಥ್ ತಾಕೀತು ಮಾಡಿದ್ರು ಎಂದು ಉಮೇಶ್ ಕಿಡಿಕಾರಿದ್ರು. ಇನ್ನು ತಿಮ್ಮಕ್ಕ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಡಿಪ್ಸ್ ಮೂಲಕ ಮಾತ್ರೆ ನೀಡಲಾಗ್ತಾ ಇದೆ, ಒಂದು ವಾಹನದಿಂದ ಮತ್ತೊಂದು ವಾಹನಕ್ಕೆ ಹತ್ತಿಸುವುದು ಕಷ್ಟದ ಕೆಲಸ, ಹೀಗಾಗಿ ಸರ್ಕಾರ ನೀಡಿದ ವಾಹನದಲ್ಲೇ ದೇಗುಲಕ್ಕೆ ತೆರಳಲು ಅವಕಾಶ ನೀಡಬೇಕು ಎಂದು ಎಷ್ಟೇ ಮನವಿ ಮಾಡಿದ್ರೂ ಸ್ಪಂದಿಸಲಿಲ್ಲ ಎಂದು ದೂರಿದ್ದಾರೆ. ಅಷ್ಟೇ ಅಲ್ಲದೆ ಪ್ರವೇಶ ದ್ವಾರದ ಬಳಿಯೇ 2 ಗಂಟೆಗಳ ಕಾಲ ವಾಹನದಲ್ಲೇ ಕುಳಿತಿದ್ದ ತಿಮ್ಮಕ್ಕನನ್ನ ನಿರ್ಲಕ್ಷಿಸಿದ ಬಗ್ಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಗಮನಕ್ಕೆ ತಂದ ಬಳಿಕ ಅವರು ಸ್ಪಂದಿಸಿ ವಾಹನ ಬಿಡುವಂತೆ ತಿಳಿಸಿದ್ರು. ಆ ಬಳಿಕ 1:45ಕ್ಕೆ ವಾಹನ ಬಿಟ್ಟಿದ್ದಾರೆ. ಆಗ ದೇಗುಲ ಪ್ರವೇಶಿಸಿದ ತಿಮ್ಮಕ್ಕನವರು ಹಾಸನಾಂಬ ದರ್ಶನ ಪಡೆದಿದ್ದಾರೆ. ಇನ್ನು ವೃಕ್ಷಮಾತೆ ಹಾಗೂ ಪರಿಸರ ರಾಯಭಾರಿಯಾದ 114 ವರ್ಷದ ಸಾಲುಮರದ ತಿಮ್ಮಕ್ಕನನ್ನ ಜಿಲ್ಲಾಧಿಕಾರಿ ನಡೆಸಿಕೊಂಡ ರೀತಿ ತೀವ್ರ ಬೇಸರ ತರಿಸಿತ್ತು. ಆದರೆ ಡಿಸಿ ಮಾತ್ರ ವಯಸ್ಸಾಗಿದೆ, ಅವರಿಗೆ ಗೌರವ ಕೊಡಬೇಕು ಎಂದು ಕಳಕಳಿ ತೋರಿಸಿದ್ರು ಎಂದು ಉಮೇಶ್ ತಿಳಿಸಿದ್ದಾರೆ. ಸಾಲುಮರದ ತಿಮ್ಮಕ್ಕನವರಿಗೆ ಈ ರೀತಿ ಮಾಡಿದ್ದ ಜಿಲ್ಲಾಧಿಕಾರಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಗಳಿಸಿರುವಂತಹ ಲೇಖಕಿ ಬಾನು ಮುಸ್ತಾಕ್ ರವರು ದೇವಾಲಯಕ್ಕೆ ಬಂದಾಗ ಮಾತ್ರ ವಿಐಪಿ ಎಂಟ್ರಿಗೆ ಯಾವ ರೀತಿ ಅವಕಾಶ ಕೊಟ್ಟರು ಎಂದು ಮಾತ್ರ ಇಲ್ಲಿ ಪ್ರಶ್ನೆಯಾಗಿದೆ. ಯಾಕಂದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಗಳವಾರ ಅಂದ್ರೆ ಅಕ್ಟೋಬರ್ 14ರಂದು ಹಾಸನದ ಅಧಿದೇವತೆಯಾದ ಹಾಸನಾಂಬ ಮತ್ತು ಅದೇ ದೇವಸ್ಥಾನದ ಆವರಣದಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಹಾಸನಾಂಬ ದರ್ಶನ ಮಾಡುವಾಗ ನಾರಾಯಣ ನಮಸ್ಕಾರ ಮಂತ್ರದ ಮೂಲಕ ಪೂಜೆ ಮಾಡಿಸಿದ್ರು. ಅಷ್ಟೇ ಅಲ್ಲದೆ ಗರ್ಭಗುಡಿಯೊಳಗೆ ಸರಿಸುಮಾರು 25 ನಿಮಿಷಗಳ ಕಾಲ ಖಡ್ಗಮಾಲಾ ಸ್ತೋತ್ರವನ್ನು ಸಹ ಪಠಿಸಿದ್ದು ಸಹ ಸಾಕಷ್ಟು ಸುದ್ದಿಯಾಗಿತ್ತು. ಇದೆಲ್ಲದಕ್ಕೂ ಅವಕಾಶ ಕಲ್ಪಿಸಿಕೊಟ್ಟ ಜಿಲ್ಲಾಧಿಕಾರಿ ಸಾಲುಮರದ ತಿಮ್ಮಕ್ಕನವರಿಗೆ ಮಾತ್ರ ಈ ರೀತಿ ಮಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೆ. ಅಷ್ಟೇ ಅಲ್ಲದೆ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಗಳಿಸಿರುವಂತಹ ಲೇಖಕಿ ಬಾನು ಮುಸ್ತಾಕ್ ರವರು ತಮ್ಮ ಕುಟುಂಬ ಸಮೇತರಾಗಿ ಊರಿನ ಪ್ರಸಿದ್ಧ ಹಾಸನಾಂಬ ಜಾತ್ರೆಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿಯೂ ಸಹ ವಿಐಪಿ ಎಂಟ್ರಿಗೆ ಯಾವ ರೀತಿ ಅವಕಾಶ ಕೊಟ್ರು, ಇದು ಏಕೆ ಸಾಧ್ಯವಾಯಿತು? ಉಪಮುಖ್ಯಮಂತ್ರಿಗಳಿಗೆ ಒಂದು ಲೆಕ್ಕ, ಸಾಮಾನ್ಯ ಜನರಿಗೆ ಒಂದು ಲೆಕ್ಕ, ದೇಶಕ್ಕಾಗಿ ಹೋರಾಡೋರಿಗೆ ಒಂದು ಲೆಕ್ಕ. ಅಲ್ಲ ಕಣಯ್ಯ, 114 ವರ್ಷ ವಯಸ್ಸಾಗಿದೆ ಅನ್ನೋದನ್ನು ಸಹ ನೋಡದೆ ಈ ರೀತಿ ನಡೆಸ್ಕೊಂಡಿರೋದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅಥವಾ ಇವ್ರ ಕೈಯಲ್ಲಿ ಯಾವ ಅಧಿಕಾರನೂ ಇಲ್ಲ, ನನ್ನ ಏನ್ ಮಾಡ್ಕೋತಾರೆ ಅನ್ನೋ ಅಗೌರವನ? ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಈಗಿನ ಕಾಲದ ಜನರಿಗೆ ಯಾರಿಗೆ ಯಾವ ಗೌರವ ನೀಡಬೇಕು ಎಂಬ ಪರಿಜ್ಞಾನ ಕೂಡ ಇಲ್ಲ ಎಂಬುದು ಮಾತ್ರ ಈ ಘಟನೆಯಿಂದ ತಿಳಿದು ಬಂದಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.